ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ ಮನೆಗೆ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್. ಮನೆಗೆ ಮೇನ್ ಡೋರ್, ಮುಖ್ಯ ದ್ವಾರ ಹಾಗೂ ಕೆಲವರು ಸಿಂಹದ್ವಾರ ಅಂತಾರೆ, ಮೇನ್ ಬಾಗಿಲು. ಓಕೆನಾ? ಅದು ಎಲ್ಲಿ ಇಡಬೇಕು? ಓಕೆನಾ ಸ್ನೇಹಿತರೆ? ಒಂದು ವೇಳೆ ನಿಮ್ಮ ಮನೆ ಫೇಸಿಂಗ್ ಪೂರ್ವ ಇದ್ದರೆ ಪೂರ್ವ ದಿಕ್ಕಿನಲ್ಲಿ ಎಲ್ಲಿಡಬೇಕು, ಅಥವಾ ನಿಮ್ಮ ಮನೆ ಫೇಸಿಂಗ್ ಉತ್ತರ ದಿಕ್ಕಿನಲ್ಲಿ ನಿಮಗೆ ರೋಡ್ ಇದ್ದರೆ, ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ರೋಡ್ ಇದ್ದರೆ, ಅಥವಾ ದಕ್ಷಿಣ ದಿಕ್ಕಿನಲ್ಲಿ ರೋಡ್ ಇದ್ದರೆ ಮನೆ ಡೋರ್ ಎಲ್ಲಿಡಬೇಕು? ಓಕೆನಾ ಸ್ನೇಹಿತರೆ? ಈಗ ತುಂಬ ಜನ ಬಹಳ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದಾರೆ, ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಈ ಮನೆಗೆ ಮುಖ್ಯ ಬಾಗಿಲು ಇಡೋದ್ರಲ್ಲಿ. ಓಕೆನಾ ಸ್ನೇಹಿತರೆ? ಇವತ್ತು ಅದರದ್ದು ಟಾಪಿಕ್ಕು. ಓಕೆನಾ ಸ್ನೇಹಿತರೆ? ಇನ್ನೊಂದೇನೆಂದರೆ ಸ್ನೇಹಿತರೆ, ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ನೀವು ನಮಗೆ ಕಮೆಂಟ್ ಮಾಡಿ. ನಮ್ಮ BMD ವಾಸ್ತು ಚಾನಲ್ಗೆ, BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ತಾನೆ, ಅದೇ ನನ್ನ ನಂಬರು. ವಾಟ್ಸಪ್ ನಂಬರ್ ಕೂಡ ಅದೇ. ನನಗೆ ನೀವು ವಾಟ್ಸಪ್ ಕಾಲ್ ಮಾಡ್ಬೋದು, ಹಾಗೂ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು. ಹಾಗೂ ನಿಮ್ಮ ಪ್ಲ್ಯಾನ್ ನಿಮ್ಮ ಹತ್ರ ಒಂದು ವೇಳೆ ನೀವು ಮನೆ ಕಟ್ಟುವಂತಹ ನಿಮ್ಮ ಪ್ಲ್ಯಾನ್ ನಿಮ್ಮ ಹತ್ರ ಇದ್ದರೆ ಆ ಪ್ಲ್ಯಾನ್ ಕೂಡ ನೀವು ನಮ್ಮ ವಾಟ್ಸಪ್ಗೆ ನೀವು ಕಳಿಸ್ಬೋದು. ನಾವು ಅದರಲ್ಲಿ ಸರಿ ಇದ್ದರೆ ಹೇಳಿ, ಸರಿ ತಪ್ಪು ಯಾವುದಂತ ಹೇಳ್ತೀವಿ. ಓಕೆನಾ ಸ್ನೇಹಿತರೆ? ಚೆಕ್ ಮಾಡಿ ಹೇಳ್ತೀವಿ. ನೋ ಡೌಟ್, 100% ಪಕ್ಕ ಹೇಳ್ತೀವಿ. ಓಕೆನಾ ಸ್ನೇಹಿತರೆ? ಭರವಸೆ ನಮ್ಮದು. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ಈಗ ವಿಡಿಯೋದಲ್ಲಿ ಎಂಟ್ರಿ ಆಗೋಣ ಟಾಪಿಕಲ್ಲಿ. ನೋಡಿ ಸ್ನೇಹಿತರೆ, ಇದು ಈಶಾನ್ಯ ಮೂಲೆ. ಓಕೆನಾ? ಇದು ಪೂರ್ವ ದಿಕ್ಕು, ಆಗ್ನೇಯ ಮೂಲೆ, ದಕ್ಷಿಣ ದಿಕ್ಕು, ನೈಋತ್ಯ ಮೂಲೆ, ಪಶ್ಚಿಮ ದಿಕ್ಕು, ವಾಯು ಮೂಲೆ, ಉತ್ತರ ದಿಕ್ಕು. ಓಕೆನಾ ಸ್ನೇಹಿತರೆ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈ ಈಶಾನ್ಯ ಮೂಲೆಗಳು. ಓಕೆನಾ ಸ್ನೇಹಿತರೆ? ಸೊ ಇಲ್ಲಿ ಏನಾಗುತ್ತೆ ಅಂತ ಸ್ನೇಹಿತರೆ, ಮನೆಗೆ ಮೇನ್ ಡೋರ್, ಮುಖ್ಯ ದ್ವಾರ ಜಾಸ್ತಿ ಜನ ಇಡೋದು ಇಲ್ಲಿರ್ತಾರೆ ಸ್ನೇಹಿತರೆ. ಇಲ್ಲಿರ್ತಾರೆ. ನೋಡಿ ಸ್ನೇಹಿತರೆ, ಈ ಈಶಾನ್ಯ ಮೂಲೆಯಲ್ಲಿ ಇಡ್ತಾರೆ. ಇದು ದೊಡ್ಡ ತಪ್ಪು ಸ್ನೇಹಿತರೆ, ಇದು ದೊಡ್ಡ ತಪ್ಪು. ಇಲ್ಲಿ ಇಡಲೇಬಾರ್ದು. ಓಕೆನಾ ಸ್ನೇಹಿತರೆ? ಇಲ್ಲಿ ಇಟ್ಟರೆ ಏನಾಗುತ್ತಂದರೆ, ಇಲ್ಲಿಟ್ಟರೆ ನಿಮಗೆ ನಾನಾ ರೀತಿ ಚಿಂತೆಗಳು ಬರ್ತವೆ, ಹಾಗೂ ಸಾಲ ಮಾಡ್ಕೊತೀರಾ. ಹಣಕಾಸಿನ ತೊಂದರೆ ಆಗುತ್ತೆ. ಓಕೆನಾ ಸ್ನೇಹಿತರೆ? ಏಳಿಗೆ ಅನ್ನೋದು ಆಗಲ್ಲ. ಯಾಕಂದರೆ ಇಲ್ಲಿಂದ ಈ ಈಶಾನ್ಯ ಮೂಲೆಗೆ ನೀವು ಮೇನ್ ಡೋರ್ ಇಟ್ಟಿದ್ರೆ, ಮನೆಯ ಮುಖ್ಯ ಬಾಗಿಲು ಇಟ್ಟರೆ ಇಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇಲ್ಲಿಂದ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಓಕೆನಾ ಸ್ನೇಹಿತರೆ? ಯಾಕಂದರೆ ಇಲ್ಲಿ ಏನಾಗುತ್ತಂದರೆ ದಿತಿ ಅನ್ನೋ ದೇವತೆ ಇರ್ತಾರೆ. ನೋಡಿ ಸ್ನೇಹಿತರೆ, ಮನೆಗೆ 4 ಗೋಡೆಗಳು ಇದಾವಲ್ಲ, ಆ 4 ಗೋಡೆಗಳಿಗೆ 45 ದೇವತೆಗಳು ನಿವಾಸ ಮಾಡ್ತಾರೆ ಮನೆಯಲ್ಲಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 45 ದೇವತೆಗಳು ನಿವಾಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಆ 45 ದೇವತೆಗಳ ಸ್ಥಾನ, ಒಂದೊಂದು ದೇವತೆಗಳಿಗೆ ಒಂದೊಂದು ಹೆಸರಿದೆ. ಓಕೆನಾ? ಇಲ್ಲಿ ಈಶಾನ್ಯದಲ್ಲಿ ದಿತಿ, ಆದಿತಿ, ಮುರುಘ, ಸೋಮ, ಆ ರೀತಿ ಎಲ್ಲ ಇರುತ್ತೆ. ದೇವತೆಗಳ ಹೆಸರಿರುತ್ತೆ. ಓಕೆನಾ ಸ್ನೇಹಿತರೆ? ಹಾಗಾಗಿ ಇಲ್ಲಿ ಇಡಬಾರ್ದು. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಇಲ್ಲಿ ಇಡೋಕೆ ಹೋಗ್ಬೇಡ್ರಿ. ಮೇನ್ ಡೋರ್ ಇಲ್ಲಿ ಇಡಬೇಡ್ರಿ. ಓಕೆನಾ? ಮತ್ತು ಎಲ್ಲಿ ಇಡಬೇಕು ಅಂದಾಗ ನೋಡಿ ಸ್ನೇಹಿತರೆ, ನೀವೇನು ಮಾಡಬೇಕು, ಇದನ್ನು ಕ್ಲೋಸ್ ಮಾಡಿ, ಇಲ್ಲಿಂದ 9 ಭಾಗ ಮಾಡಿ. 2, 3, 4, 5, 6, 7, 8, 9. ಓಕೆನಾ ಸ್ನೇಹಿತರೆ? ನೀವೇನು ಮಾಡಿ, ನಿಮ್ಮ ಮನೆ ಅಗಲ ಪೂರ್ವಕ್ಕೆ ಅಗಲ ಎಷ್ಟಿದೆನೋ ಅಥವಾ ಉದ್ದ ಎಷ್ಟಿದೆನೋ ಪೂರ್ವ ದಿಕ್ಕಿಗೆ
ಎಷ್ಟು ಸೈಜ್ ಇದೆಯೋ ನಿಮ್ಮ ಮನೆ ಸೈಜ್ ಆಗಲ್ಲ. ಅದನ್ನು 9 ಭಾಗ ಮಾಡಿ, 9 ಭಾಗ ಮಾಡಿದ ತಕ್ಷಣ ಇಲ್ಲಿ ನೋಡಿ 3, 4 ಇದೆ ತಾನೆ. ಈ 3, 4 ಇಲ್ಲಿ ಮೇನ್ ಡೋರ್ ಮಾಡಿ. ಮನೆಗೆ ಇಲ್ಲಿ ಮೇನ್ ಡೋರ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇಲ್ಲಿ ನೀವು 3ನೇ ಸ್ಥಾನ ಅಥವಾ 4ನೇ ಸ್ಥಾನದಲ್ಲಿ ಮೇನ್ ಡೋರ್ ಮಾಡ್ಕೊಂಡಾಗ ನಿಮಗೆ ಆಗುವ ಲಾಭ ಏನಂದರೆ ಧನ ಪ್ರಾಪ್ತಿ ಲಾಭ ಆಗುತ್ತೆ. ಓಕೆನಾ ಸ್ನೇಹಿತರೆ, ಧನ ಪ್ರಾಪ್ತಿ ಆಗುತ್ತೆ ಹಾಗೂ ರಾಜ ಮನ್ನಣೆ ಸಿಗುತ್ತೆ. ರಾಜ್ಯ ಪ್ರಾಪ್ತಿ ಅಂದರೆ ರಾಜನಿಗೆ ಇರುವಂತಹ ಗೌರವ, ಅಧಿಕಾರ ಈ ಮನೆಯಲ್ಲಿ, ಇಂಥ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಬರುತ್ತೆ. ಓಕೆನಾ ಸ್ನೇಹಿತರೆ, ಪೂರ್ವ ದಿಕ್ಕಲ್ಲಿ ಇದೊಂದೇ ಮೇನ್ ಡೋರ್ ಇಡಬೇಕು. ಓಕೆನಾ ಸ್ನೇಹಿತರೆ, ಒಂದೇ ದಿಕ್ಕಿಗೆ 2 ಮೇನ್ ಡೋರ್ ಇಡಬಾರ್ದು. ಓಕೆನಾ ಸ್ನೇಹಿತರೆ, ಹಾಗೂ ಈಶಾನ್ಯ ಮೂಲೆಗೆ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಡೋರ್ ಮಾಡ್ಕೊತಾರೆ, ಇಲ್ಲಿ ಡೋರ್ ಇಡಬಾರ್ದು. ಓಕೆನಾ ಸ್ನೇಹಿತರೆ, ಇಲ್ಲಿ ಈ ರೀತಿ ಸಾಕಷ್ಟು ಜನ ಈ ಮೂಲೆಯಲ್ಲಿ ಡೋರ್ ಮಾಡ್ಕೋತಾರೆ, ಈ ಮೂಲೆಯಲ್ಲಿ ಡೋರ್ ಇಡಬಾರ್ದು. ಓಕೆನಾ ಸ್ನೇಹಿತರೆ, ಇದು ಕ್ಯಾನ್ಸಲ್, ಇಲ್ಲಿ ಡೋರ್ ಇರಬಾರ್ದು. ಓಕೆನಾ ಸ್ನೇಹಿತರೆ, ನೆಕ್ಸ್ಟ್ ಉತ್ತರ ದಿಕ್ಕಿಗೆ ಸೇಮ್ ಇದೇ ರೀತಿ ಎಲ್ಲಿಡಬೇಕು, ಇಲ್ಲಿಂದ ಸೇಮ್ ಅದೇ ರೀತಿ 1, 2, 3, 4, 5, 6, 7, 8, 9 ಈ ರೀತಿ 9 ಭಾಗ ಮಾಡ್ಕೊಳ್ಳಿ. ಉತ್ತರ ದಿಕ್ಕಿಗೆ ಸೇಮು ಇದೇ ರೀತಿ. ಇಲ್ಲಿ ನೀವು ಎಲ್ಲಿಡಬೇಕು, ನೀವು ಇಲ್ಲಿ ಬಂದ್ಬಿಟ್ಟು 6ನೇ ಸ್ಥಾನದಲ್ಲಿ ಬಾಕ್ಲ ಇಡಿ. ಓಕೆ ಸ್ನೇಹಿತರೆ, ಇಲ್ಲಿ ಕರೆಕ್ಟಾಗಿ ಈ 6ನೇ ಸ್ಥಾನದಲ್ಲಿ ಬಾಕ್ಲ ಇಡಿ, ಮೇನ್ ಡೋರ್. ಓಕೆನಾ ಸ್ನೇಹಿತರೆ, ಉತ್ತರ ದಿಕ್ಕಿಗೆ ಈ 6ನೇ ಸ್ಥಾನದಲ್ಲಿ, ಇದನ್ನು ಉತ್ತರ ದಿಕ್ಕನ್ನು 9 ಭಾಗ ಮಾಡ್ಕೊಳ್ಳಿ, 6ನೇ ಸ್ಥಾನದಲ್ಲಿ ಬಾಕ್ಲ ಇಡಿ. ಈ ರೀತಿ 6ನೇ ಸ್ಥಾನದಲ್ಲಿ ನೀವು ಬಾಕ್ಲ ಇಟ್ಟರೆ ಎಲ್ಲ ಅಭಿವೃದ್ಧಿ ಆಗುತ್ತೆ, ಧನ ಅಭಿವೃದ್ಧಿ ಸಹ ಆಗುತ್ತೆ. ಓಕೆನಾ ಸ್ನೇಹಿತರೆ, ಯಾಕಂದ್ರೆ ಉತ್ತರ ದಿಕ್ಕು ಕುಬೇರನ ದಿಕ್ಕು. ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ತಿದೆ ಸ್ನೇಹಿತರೆ. ಕೆಲವರು ದಕ್ಷಿಣ ನೈಋತ್ಯ ಮೂಲೆ ಕುಬೇರ ಮೂಲೆ ಅಂತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ದಕ್ಷಿಣ ನೈಋತ್ಯ ಮೂಲೆ ಕುಬೇರ ಮೂಲೆ ಅಲ್ಲ, ಉತ್ತರ ದಿಕ್ಕು ಏನಿದೆ ಅಲ್ಲ ಅದೇ ಕುಬೇರ ದಿಕ್ಕು. ಓಕೆನಾ ಸ್ನೇಹಿತರೆ, ನಿಮ್ಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಉತ್ತರ ದಿಕ್ಕುನೇ ಕುಬೇರ ದಿಕ್ಕು, ಯಾಕಂದ್ರೆ ಅಷ್ಟ ದಿಕ್ಪಾಲಕರಲ್ಲಿ ಇಲ್ಲಿ ಕುಬೇರ ಇರ್ತಾನೆ, ಇಲ್ಲಿ ಶಂಕರ ಇರ್ತಾನೆ, ಮಹಾದೇವ ಈಶ್ವರ ಇರ್ತಾನೆ. ಓಕೆನಾ ಸ್ನೇಹಿತರೆ, ಇಲ್ಲಿ ವಾಯುದೇವ ಇರ್ತಾನೆ, ಇಲ್ಲಿ ಸೆಂಟ್ರಲ್ ಉತ್ತರ ದಿಕ್ಕಿನಲ್ಲಿ ಕುಬೇರ ದೇವ ಇರ್ತಾನೆ. ಓಕೆನಾ ಸ್ನೇಹಿತರೆ, ಇದು ಕುಬೇರನ ದಿಕ್ಕು. ಹಂಗಾಗಿ ಇಲ್ಲಿ ನೀವು ಮೇನ್ ಡೋರ್ ಇಡತಕ್ಕದ್ದು 6ನೇ ಸ್ಥಾನದಲ್ಲಿ ಇಡಬೇಕು. ಓಕೆನಾ ಸ್ನೇಹಿತರೆ, ಈ ಉತ್ತರ ದಿಕ್ಕಿಗೆ ಕೇವಲ 1 ಡೋರ್ ಮಾತ್ರ ಇಡಬೇಕು, 2 ಡೋರ್ ಇಡಬಾರ್ದು. ಓಕೆನಾ ಸ್ನೇಹಿತರೆ, ನೆಕ್ಸ್ಟ್ ಪೂರ್ವ ಆಯಿತು, ಉತ್ತರ ಆಯಿತು. ನೆಕ್ಸ್ಟ್ ದಕ್ಷಿಣ ದಿಕ್ಕಿಗೆ ಸೇಮ್ ಇದೇ ರೀತಿ ನೋಡಿ, 1, 2, 3, 4, 5, 6, 7, 8, 9 ದಕ್ಷಿಣ ದಿಕ್ಕನ್ನು ಸಹ ಇದೇ ರೀತಿ 9 ಭಾಗ ಮಾಡಿ. 9 ಭಾಗ ಮಾಡಿದಾಗ ನಿಮಗೆ ಇಲ್ಲಿ 2 ಬಾಕ್ಲ ಬರುತ್ತೆ ಸ್ನೇಹಿತರೆ. ದಕ್ಷಿಣ ದಿಕ್ಕಲ್ಲಿ ಬಂದ್ಬಿಟ್ಟು 2 ಮುಖ್ಯ ದ್ವಾರ ಬರುತ್ತೆ. ಅದು ಹೇಗೆ, ಯಾವ ರೀತಿ ಅಂದರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇಂಥ ಮನೆಯಲ್ಲಿ ಬಿಸ್ನೆಸ್ ಮಾಡುವ ಪರ್ಸನ್ಸ್, ವ್ಯವಹಾರ ಮಾಡುವಂತಹ ಪುರುಷರು ಜನರು ಇದ್ದರೆ, ಹಾಗೂ ವ್ಯಾಪಾರ ಮಾಡುವಂತಹ ಜನರಿದ್ದರೆ, ಹಾಗೂ ಜಾಬ್ಸ್ ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಇನ್ನೂ ಏನೇ ಇರಲಿ ಕೆಲಸಕ್ಕೆ ಹೋಗುವಂಥ ಜನರು ಇದ್ದರೆ, ಅಂಥವ್ರಿಗೆ ಇಲ್ಲಿ ಏನಾಗುತ್ತಂದರೆ 6ನೇ ಸ್ಥಾನ ಬರುತ್ತೆ ಸ್ನೇಹಿತರೆ. ಸಾರಿ 4ನೇ ಸ್ಥಾನ ಬರುತ್ತೆ ಸ್ನೇಹಿತರೆ. ಈ 4ನೇ ಸ್ಥಾನದಲ್ಲಿ ನೀವು ಮೇನ್ ಡೋರ್ ಇಟ್ಕೋಬೇಕು. ದಕ್ಷಿಣಕ್ಕೆ ರೋಡ್ ಇದ್ರೆ ಮಾತ್ರ. ಓಕೆನಾ ಸ್ನೇಹಿತರೆ, ದಕ್ಷಿಣಕ್ಕೆ ರೋಡ್ ಇದ್ದಾಗ ದಕ್ಷಿಣ ದಿಕ್ಕಿನಲ್ಲಿ ನೀವು ಪೂರ್ವ ಆಗ್ನೇಯ ಮೂಲೆಯಿಂದ 9 ಭಾಗ ಮಾಡ್ಕೊಳ್ಳಿ. ಇಲ್ಲಿ ದಕ್ಷಿಣಕ್ಕೆ
ಈ ದಕ್ಷಿಣ ದಿಕ್ಕಿಗೆ 4ನೇ ಸ್ಥಾನದಲ್ಲಿ ಮೇನ್ ಡೋರ್ ಇಡ್ಬೋದು. ಇಲ್ಲಿಟ್ಟರೆ ಏನಾಗುತ್ತೆ, ನಿಮಗೆ ಧನ ಪ್ರಾಪ್ತಿ ಆಗುತ್ತೆ, ಸಕಲ ಅಭಿವೃದ್ಧಿ ಆಗುತ್ತೆ. ಓಕೆನಾ ಸ್ನೇಹಿತರೆ, ಅಂದ್ರೆ ವ್ಯವಹಾರ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೆ, ಬಿಸ್ನೆಸ್ ಮಾಡುವಂಥವ್ರಿಗೆ ಅವ್ರಿಗೆ ಒಳ್ಳೆ ಶುಭ ಸ್ಥಾನ ಇದು. ಇಲ್ಲಿ ಬಾಕ್ಲ ಇಟ್ಟರೆ, ಮನೆಗೆ ಮೇನ್ ಡೋರ್ ಇಟ್ಟರೆ ಇನ್ಕಮ್ ಬರ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ, ಡಬಲ್ ಟ್ರಿಬಲ್ ಹಾಕೊಂತ ಹೋಗುತ್ತೆ. ಓಕೆನಾ ಸ್ನೇಹಿತರೆ. ನೆಕ್ಸ್ಟ್, ಇಲ್ಲ ಸರ್ ನಮ್ಮ ಮನೆಯಲ್ಲಿ ಸಿನಿಮಾ ಆ್ಯಕ್ಟರ್ಸ್ ಇದ್ದಾರೆ, ನಾಟಕ ಮಂಡಳಿ, ನಾಟಕ ಮಾಡೋ ಕಂಪ್ನಿಯವರು, ನಾವು ನಾಟಕ ಮಾಡೋರ್ರಿ, ನಾವು ಫಿಲಿಮ್ನಲ್ಲಿ ಆ್ಯಕ್ಟಿಂಗ್ ಮಾಡೋರು. ಓಕೆನಾ ಸ್ನೇಹಿತರೆ, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋರು ಹಾಗೂ ಧಾರಾವಾಹಿದಲ್ಲಿ, ಓಕೆನಾ ಸ್ನೇಹಿತರೆ, ಧಾರಾವಾಹಿದಲ್ಲಿ ಆ್ಯಕ್ಟಿಂಗ್ ಮಾಡೋರು. ಅಂಥವ್ರೇನ ನಮ್ಮ ಮನೇಲಿದ್ದರೆ, ನಿಮ್ಮ ಮನೇಲಿದ್ದರೆ ಅವ್ರಿಗೆ ಇನ್ನೂ ಅಂದರೆ ಏನಂತಾರೆ, ಇನ್ನೂ ಸಿನಿಮಾದಲ್ಲಿ ಅಥವಾ ಇನ್ನೂ ಧಾರಾವಾಹಿದಲ್ಲಿ ಚಾನ್ಸ್ ಇನ್ನೂ ಜಾಸ್ತಿ ಬರಬೇಕು, ಅವಕಾಶಗಳು ಇನ್ನೂ ಹೆಚ್ಚಾಗಿ ಬರಬೇಕಂದ್ರೆ ಇದೇ ದಕ್ಷಿಣ ದಿಕ್ಕಿನಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ 6ನೇ ಸ್ಥಾನದಲ್ಲಿ ಇಡಿ ಬಾಕ್ಲ. ದಕ್ಷಿಣ ದಿಕ್ಕಿನಲ್ಲಿ 6ನೇ ಸ್ಥಾನದಲ್ಲಿ ಬಾಕ್ಲ ಇಡಿ. ಈ 6ನೇ ಸ್ಥಾನದಲ್ಲಿ ಬಾಕ್ಲ ಇಟ್ಟಾಗ ಇದನ್ನ ಮುಚ್ಚಿಬಿಡಿ. ಓಕೆನಾ ಸ್ನೇಹಿತರೆ, ಈ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಮೇನ್ ಡೋರ್ ಬಾಕ್ಲ ಮುಚ್ಚಿಬಿಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಯಾರು ಹೇಳಲ್ಲ, ಇದು ತುಂಬಾ ಸೀಕ್ರೆಟ್ ಇದು. ನೋಡಿ ಸ್ನೇಹಿತರೆ, ಮೇನ್ ಡೋರ್, ಮನೆಗೆ ಮೇನ್ ಡೋರ್ ಇರುತ್ತಲ್ಲ, ಮುಖ್ಯ ದ್ವಾರ, ಅದರಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಲಾಭದಾಯಕ ಇನ್ಫಾರ್ಮೇಶನ್ ಇರುತ್ತೆ, ಮಾಹಿತಿ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಕ್ಷಿಣ ದಿಕ್ಕಿಗೆ ರೋಡ್ ದಕ್ಷಿಣ ದಿಕ್ಕಿಗೆ ರೋಡ್ ಇದ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಾಗೂ ಬಿಸ್ನೆಸ್ ಪರ್ಸನ್ಸ್, ವ್ಯವಹಾರ ಮಾಡುವಂಥವರು ಹಾಗೂ ಜಾಬಿಗೆ ಹೋಗುವಂಥವರು ಹಾಗೂ ಒಟ್ಟಿನಲ್ಲಿ ಈ ರೀತಿ ಇರ್ತಕ್ಕಂಥವ್ರು, ಅವ್ರಿಗೆ ಹೆಚ್ಚಿನ ಧನಲಾಭ, ಇನ್ಕಮ್ ಬರಬೇಕಂದ್ರೆ, ಒಂದ್ ವೇಳೆ ಅಂಥವ್ರ ಮನೆಗೆ ದಕ್ಷಿಣ ದಿಕ್ಕಿಗೆ ರೋಡ್ ಇದ್ದರೆ, ಅವ್ರದ್ದು ಮನೆ ದಕ್ಷಿಣ ಫೇಸಿಂಗ್ ಇದ್ದರೆ, ಈ 4ನೇ ಸ್ಥಾನದಲ್ಲಿ ಮೇನ್ ಡೋರ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಇಲ್ಲ ಸರ್ ನಮ್ಮ ಮನೆಯಲ್ಲಿ ವ್ಯವಹಾರ ಮಾಡೋರಿಲ್ಲ, ಬಿಸ್ನೆಸ್ ಮಾಡೋರು ಯಾರು ಇಲ್ಲ, ನಾವು ಕೇವಲ ನಾಟಕ ಕಂಪ್ನಿ, ನಮ್ಮದು ಸ್ವಂತ ಇದೆ ನಾಟಕ ಕಂಪ್ನಿ, ಅಥವಾ ನಾವು ನಾಟಕದಲ್ಲಿ ಕೆಲಸ ಮಾಡ್ತೀವಿ, ನಾವು ಆ ನಾಟಕದಲ್ಲಿ ಪಾತ್ರವನ್ನು ನಾವು ಧರಿಸಿ ನಾವು ನಾಟಕ ಆ್ಯಕ್ಟ್ ಮಾಡ್ತೀವಿ. ಇಲ್ಲ ಸರ್ ನಾವು ಸಿಂಗರ್, ನಾವು ಗಾಯಕ, ನಾವು ಹಾಡ್ತೀವಿ ಅಂಥವ್ರಿಗೆ. ಅಥವಾ ಇಲ್ಲ ಸರ್ ನಾವು ಧಾರಾವಾಹಿ, ಸೀರಿಯಲ್, TV ಧಾರಾವಾಹಿನಲ್ಲಿ ನಾವು ಆ್ಯಕ್ಟ್ ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ, ಅಥವಾ ನಾವು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂಥವ್ರಿಗೆ, ನಿಮ್ಮ ಮನೇಲಿದ್ದರೆ ಅಂಥವ್ರಿಗೆ ಇದೇ ದಕ್ಷಿಣ ದಿಕ್ಕಿನಲ್ಲಿ ಒಂದು ವೇಳೆ ರೋಡ್ ಇದ್ದರೆ 6ನೇ ಸ್ಥಾನದಲ್ಲಿ ಬಾಕ್ಲ ಇಡಿ. 6ನೇ ಸ್ಥಾನದಲ್ಲಿ ಬಾಕ್ಲ ಇಟ್ಟಾಗ ಅವರಿಗೆ ಸಾಕಷ್ಟು ಅವಕಾಶಗಳು ಬರ್ತವೆ. ತುಂಬ ಅಂದ್ರೆ ತುಂಬಾನೇ ಅವರು TV ಮಾಧ್ಯಮದಲ್ಲಿ, ನಾಟಕ ರಂಗ ಮಾಧ್ಯಮದಲ್ಲಿ, ಸಿನಿಮಾ ರಂಗದಲ್ಲಿ ತುಂಬಾನೇ ಅಂದ್ರೆ ತುಂಬಾ ಹೆಸರುವಾಸಿಯಾಗಿ ಅವಕಾಶಗಳು ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ. ಅಂತ ಒಂದು ಶಕ್ತಿ ಇಲ್ಲಿ ಈ ಸ್ಥಾನದಲ್ಲಿ ಇದೆ. ಓಕೆನಾ ಸ್ನೇಹಿತರೆ. 6ನೇ ಸ್ಥಾನ. ಇಲ್ಲಿ ನೀವು ಮೇನ್ ಡೋರ್ ಇಟ್ಟರೆ ಇದನ್ನ ಕ್ಯಾನ್ಸಲ್ ಮಾಡಿ. ಓಕೆನಾ ಸ್ನೇಹಿತರೆ, ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಮೇನ್ ಡೋರ್ ಇಟ್ಟರೆ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಎರಡನ್ನು ಒಂದೇ ದಿಕ್ಕಿಗೆ 2 ಬಾಗ್ಲವನ್ನು ಇಡಬೇಡಿ. ದಕ್ಷಿಣ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ, ಯಾವ ದಿಕ್ಕಿಗಾದ್ರೂ ಸರಿ, 2 ಬಾಗ್ಲವು ಇಡಬಾರ್ದು. ನಿಮಗೆ ನಾನು ಆಪ್ಷನ್ ಕೊಟ್ಟಿದ್ದೀನಿ, ಚೆನ್ನಾಗಿ ಅರ್ಥ ಆಯ್ತಾ. ಬಿಸ್ನೆಸ್ಸು, ಜಾಬು, ವ್ಯವಹಾರ ಮಾಡೋವಂಥವ್ರಿಗೆ ದಕ್ಷಿಣ ದಿಕ್ಕಿಗೆ 4ನೇ ಸ್ಥಾನದಲ್ಲಿ ಮೇನ್ ಡೋರ್ ಇಟ್ಕೊಳ್ಳಿ. ಹಾಗೂ ಇಲ್ಲ ಸರ್ ನಮ್ಮ ಮನೇಲಿ ಬಿಸ್ನೆಸ್ ಪರ್ಸನ್ಸ್ ಯಾರಿಲ್ಲ, ವ್ಯವಹಾರ ಮಾಡೋವಂಥವ್ರು ಯಾರಿಲ್ಲ, ನಾವು ಬರೀ TV ಸೀರಿಯಲ್ ಧಾರಾವಾಹಿ ಮಾಡ್ತೀವಿ, ನಾವು ಸಿನಿಮಾ ರಂಗದಲ್ಲಿ ಪಾತ್ರನು ನಾವು ಧರಿಸಿ ನಾವು ಆ್ಯಕ್ಟ್ ಮಾಡ್ತೀವಿ, ಹಾಗೂ ಇನ್ನೂ ಬೇರೆ ನಾವು ಸಿಂಗರ್ ಆಗಿದ್ದೀವಿ, ನಾವು ಗಾಯಕರು ನಾವು, ಅಂಥವ್ರಿಗೆ ನಿಮ್ಮ ಮನೇಲಿದ್ದರೆ ದಕ್ಷಿಣ ದಿಕ್ಕಲ್ಲಿ 6ನೇ ಸ್ಥಾನದಲ್ಲಿ ಮೇನ್ ಬಾಕ್ಲ ಇಡಿ. ಯಾವುದಾದ್ರೂ ಒಂದು ಇಡಿ. ಓಕೆನಾ ಸ್ನೇಹಿತರೆ. ಆಪ್ಷನ್ಸ್ ನಿಮ್ಗೆ ಕೊಟ್ಟಿದ್ದೀನಿ, 2 ಆಪ್ಷನ್ಸ್ ಕೊಟ್ಟಿದ್ದೀನಿ. ಓಕೆನಾ. ಸಿಂಗರ್ಸ್ಗೆ, ಧಾರಾವಾಹಿ ಮಾಡುವಂಥವ್ರಿಗೆ, ಸಿನಿಮಾ ಮಾಡುವಂಥವ್ರಿಗೆ ಅವ್ರಿಗೆ ಯಾವ ಬಾಕ್ಲ ಇರಬೇಕು, ಹಾಗೂ ಬಿಸ್ನೆಸ್ ಪರ್ಸನ್ಸ್, ವ್ಯವಹಾರ ಮಾಡೋರಿಗೆ, ಜಾಬ್ ಮಾಡೋರಿಗೆ ಅವ್ರಿಗೆ ಯಾವ ಬಾಕ್ಲ ಇರಬೇಕು. ಓಕೆನಾ ಸ್ನೇಹಿತರೆ.
ನೆಕ್ಸ್ಟ್ ಪಶ್ಚಿಮ ದಿಕ್ಕು. ಸ್ನೇಹಿತರೆ, ಪಶ್ಚಿಮ ದಿಕ್ಕಲ್ಲಿ ನಿಮಗೆ ಎಲ್ಲಿ ಅಂದರೆ ನೋಡಿ, 1 2 3 4 5 6 7 8 9. ಓಕೆನಾ ಸ್ನೇಹಿತರೆ? ಪಶ್ಚಿಮ ದಿಕ್ಕಿನಲ್ಲಿ ಈ ರೀತಿ ಸೇಮ್ 9 ಭಾಗ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? 9 ಭಾಗ ಮಾಡ್ಕೊಂಡಾಗ ನೋಡಿ, ಇದು ವಾಯುಮೂಲೆ, ಇದು ನೈಋತ್ಯ ಮೂಲೆ. ಪಶ್ಚಿಮ ವಾಯುಮೂಲೆ, ಇಲ್ಲಿ ಪಶ್ಚಿಮ ನೈಋತ್ಯ ಮೂಲೆ. ಓಕೆನಾ? ಈ ರೀತಿ ನಿಮಗೆ ದಕ್ಷಿಣ ದಿಕ್ಕಲ್ಲಿ ಏನಾದರೂ ಮೇನ್ ರೋಡ್ ಇದ್ದರೆ, ಓಕೆನಾ ಸ್ನೇಹಿತರೆ? ದಕ್ಷಿಣ ದಿಕ್ಕಲ್ಲಿ ನಿಮಗೆ ಮೇನ್ ರೋಡ್ ಇದ್ದರೆ ಈ ನೈಋತ್ಯ ಮೂಲೆಯಿಂದ 3ನೇ ಸ್ಥಾನದಲ್ಲಿ ಅಥವಾ 4ನೇ ಸ್ಥಾನದಲ್ಲಿ ನೀವು ಮೇನ್ ಡೋರ್ ಇಡ್ಬೋದು. ಅಂದರೆ ಇಲ್ಲಿ 3ನೇ 4ನೇ ಸ್ಥಾನ ಅಂದರೆ 6ನೇ ಸ್ಥಾನದಲ್ಲಿ, ಅಂದರೆ ಇಲ್ಲಿಂದ ಬರ್ತಕ್ಕಂಥ 6ನೇ ಸ್ಥಾನದ ಹಾಗೂ 7ನೇ ಸ್ಥಾನದಲ್ಲಿ ನೀವು ಮೇನ್ ಡೋರ್ ಇಲ್ಲಿ ಮಾಡ್ಕೋಬಹುದು ಒಳಗೆ. ಓಕೆನಾ ಸ್ನೇಹಿತರೆ? ಡೋರ್ಸ್ ಇವೆಲ್ಲ ಬಾಗಿಲು, ಇವೆಲ್ಲ ಬಾಗಿಲು. ಡೋರ್, ಮೇನ್ ಡೋರ್ಗಳು. ಓಕೆನಾ ಸ್ನೇಹಿತರೆ? ಪಶ್ಚಿಮ ದಿಕ್ಕಿಗೆ ಒಂದೇ, ಪ್ರತಿಯೊಂದು ದಿಕ್ಕಲ್ಲಿ ಒಂದೇ ಡೋರ್, ಒಂದೇ ಮುಖ್ಯ ಬಾಗಿಲ, ದ್ವಾರ ಬಾಗಿಲು, ಸಿಂಹ ಬಾಗಿಲು ಅಂತಾರೆ. ಒಂದೇ ಇಡಬೇಕು ಸ್ನೇಹಿತರೆ, ಎರಡೆರಡು ಇಡಬಾರ್ದು. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ಇನ್ನೊಂದೇನಂದ್ರೆ ಸ್ನೇಹಿತರೆ, ಡಿಗ್ರಿಗೆ, ನಿಮ್ಮ ಮನೆ ಡಿಗ್ರಿಗೆ ಅನುಕೂಲ ಆದಾಗ ಮಾತ್ರ ನಿಮಗೆ ಹೆಚ್ಚಿನ ಫಲವನ್ನು ಕೊಡುತ್ತೆ. ಓಕೆನಾ ಸ್ನೇಹಿತರೆ? ಅಂದರೆ ಉತ್ತರಕ್ಕೆ ನಿಮಗೆ 0 ಡಿಗ್ರಿ ಇರಬೇಕು, ಪೂರ್ವಕ್ಕೆ ನಿಮಗೆ 90 ಡಿಗ್ರಿ ಇರಬೇಕು. ಓಕೆನಾ ಸ್ನೇಹಿತರೆ? ಇಲ್ಲಿ ನಿಮಗೆ 180 ಡಿಗ್ರಿ ಇರಬೇಕು ದಕ್ಷಿಣಕ್ಕೆ, ಪಶ್ಚಿಮಕ್ಕೆ ನಿಮಗೆ 270 ಡಿಗ್ರಿ ಇರಬೇಕು. ಓಕೆನಾ ಸ್ನೇಹಿತರೆ? ಈ ರೀತಿ ಡಿಗ್ರಿಗಳು ಕರೆಕ್ಟ್ ಆಗಿದ್ದಾಗ ನಿಮಗೆ ತುಂಬ ಅಂದರೆ ತುಂಬಾ ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಓಕೆನಾ ಸ್ನೇಹಿತರೆ? ಈ ಒಂದು ಮಾಹಿತಿ ನೋಡಿ ಸ್ನೇಹಿತರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಈಶಾನ್ಯ ಮೂಲೆಯಲ್ಲಿ, ಅಂದರೆ ತುಂಬ ಈ ಗೋಡೆ ಪಕ್ಕದಲ್ಲೇ, ಗೋಡೆಗೆ ಜೇಂಟ್ ಮಾಡಿನೇ ಚೌಕಟ್ಟು ಇಡ್ತಾರೆ. ಇದು ಈ ಬಾಗ್ಲಂತೂ ಇವಾಗಿನ ಕಾಲದಲ್ಲಿ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ, ಫ್ಯಾಷನ್ ಆಗಿಬಿಟ್ಟಿದೆ. ಇಲ್ಲಿ ಹಾಲ್ ಮಾಡ್ಕೊಂಡ್ಬಿಡ್ತಾರೆ, ಹಾಲ್. ಆ ರೀತಿ ಮಾಡಬಾರ್ದು ಸ್ನೇಹಿತರೆ, ತುಂಬ ಎಫೆಕ್ಟ್ ಆಗುತ್ತೆ. ಇಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ, ಪೂರ್ವಕ್ಕೆ, ಇಲ್ಲಿ ಪೂರ್ವ ದಿಕ್ಕು ಬಾಗಿಲ ಇಲ್ಲಿ ಮಾಡ್ಕೊಳ್ರಿ. ಮೇನ್ ಬಾಗಿಲ, ಮುಖ್ಯ ಬಾಗಿಲ, ಮೇನ್ ಡೋರ್. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಹಿತಿ, ಮೇನ್ ಡೋರ್ಗಳ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಶನ್ ಪ್ರೆಸ್ ಮಾಡಿ. ಹಾಗೂ ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಿಮಗೆ ನಾನು ಉತ್ತರ ಕೊಡ್ತೇನೆ. ಅಥವಾ ನೀವು ನಮಗೆ ಕಾಲ್ ಮಾಡಬಹುದು. ಕಾಲ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಚಾರ್ಜಸ್ ನಾವು ಮಾಡಲ್ಲ. ಕಾಲ್ ಚಾರ್ಜಸ್ ಫ್ರೀ ಆಗಿರುತ್ತೆ. ನೀವು ನಮ್ಮ ಈ ಸ್ಕ್ರೀನ್ ಮೇಲೆ ಕಾಣ್ತಿದ್ದೆ ತಾನೇ ನಂಬರು, ಆ ನಂಬರ್ಗೆ ನೀವು ನಮಗೆ ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಮನೆ ಪ್ಲ್ಯಾನ್ ನಮಗೆ ಕಳಿಸ್ಬೋದು. ಅದನ್ನು ಚೆಕ್ ಮಾಡಿ ನಿಮಗೆ ತಪ್ಪು ಒಪ್ಪುಗಳನ್ನು ತಿಳಿಸ್ತೀವಿ. ಓಕೆನಾ ಸ್ನೇಹಿತರೆ? ನಮ್ಮ BMD ವಾಸ್ತು ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ.